Welcome to my YouTube channel, Andrew Sathish Vlogs. ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಂಜು ಸತೀಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಬಂದು ಯುಗಾದಿ ಹಬ್ಬದ್ದು. ಸೊ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಎಡಿಟ್ ಮಾಡೋಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ, ಹಂಗಾಗಿ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್, ಫಸ್ಟ್ ಆಫ್ ಆಲ್ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದು ಈ ವರ್ಷ ಎಲ್ರಿಗೂ ಸಂತೋಷವಾಗಿ ಖುಷಿಯಾಗಿರಿ, ಒಳ್ಳೆಯದನ್ನು ಮಾತಾಡಿ ಒಳ್ಳೆಯದನ್ನು ಯೋಚನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾವು ಬೆಳಿಗ್ಗೆನೇ ಎಲ್ಲ ರೆಡಿಯಾಗಿ ಮಕ್ಕಳಿಗೆಲ್ಲ ರೆಡಿ ಮಾಡಿಕೊಂಡು ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಸೊ ಟೆಂಪಲ್ ಬಂದು ಶಿವನ ಟೆಂಪಲ್. ಆಲ್ಮೋಸ್ಟ್ 2-3 ಸಲ ದೇವಸ್ಥಾನ ತೋರಿಸಿದ್ದೀನಿ ನಿಮಗೆ. ನಿಯರ್ ಇರೋದ್ರಿಂದ, ನಮ್ಮೂರಲ್ಲೇ ಇರೋದ್ರಿಂದ ಸೊ ದೂರ ಹೋಗೋದೇನು ಅಂತ ಯಾವುದೇ ಹಬ್ಬ ಆಗಲಿ ಏನೇ ಇದ್ರೂ ಫಸ್ಟ್ ನಾವು ಈ ಟೆಂಪಲ್ಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು. ಸೊ ಪೂಜೆ ಮಾಡಿಸ್ಲಿಲ್ಲ, ಬರೀ ಹಾಗೆ ನಮಸ್ಕಾರ ಮಾಡಿಕೊಂಡು ಮಂಗಳಾರತಿ ತಗೊಂಡು ಹೋದ್ವಿ. ಏನಕ್ಕೆ ಪೂಜೆ ಮಾಡಿಸ್ಲಿಲ್ಲ ಅಂದರೆ ನಾವು ಒಂದು ವರ್ಷದ ತನಕ ಹಣ್ಣು ಕಾಯಿ ಪೂಜೆ ಏನು ಮಾಡಿಸೋಂಗಿಲ್ಲ. ಯಾಕೆ ಅಂದರೆ ನಮ್ಮ ದೊಡ್ಡತ್ತೆ ತೀರೋದ್ರು ಅಂತ ಹೇಳಿದ್ನಲ್ಲ, ಆದ್ದರಿಂದ. ಸೊ ಇವತ್ತು ಗಣೇಶ ದೇವ್ರಿಗೂ ಸುಧಾ ಬೆಣ್ಣೆ ಅಲಂಕಾರ ಮಾಡಿದರು. ಮತ್ತು ಶಿವ ಶಿವನೂ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಅಲ್ಲಿಂದ ಫ್ರೆಂಡ್ಸ್ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಸೊ ಹಂಗೆ ಪ್ರದಕ್ಷಿಣೆ ಎಲ್ಲ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು, ಇವಾಗ ಸತೀಶ್ ಅವ್ರು ನಮಸ್ಕಾರ ಮಾಡ್ತಾಯಿದ್ರು. ಅವ್ರು ನಮಸ್ಕಾರ ಮಾಡೋ ತನಕ ನಾನು ಮಕ್ಕಳು ನೋಡ್ಕೊತಾ ಇದ್ದೆ. ಸೊ ಅವರು ನಮಸ್ಕಾರ ಪ್ರದಕ್ಷಿಣೆ ಆದಮೇಲೆ ನಾನು ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಫೋಟೋ ವೀಡಿಯೋಸ್ ತೊಗೊಂಡು ಮನೆಗೆ ಹೊರಟ್ವಿ. ಫ್ರೆಂಡ್ಸ್, ನೀವು ನಿಮ್ಮ ಯಾವ ಊರಿನ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸಿದ್ರಾ? ನೋಡಿ, ನನ್ನ ಮಗ ನಡೀತಾ ಇದ್ದಾನೆ. ಸೊ ನಡೆಯೋದು ವೀಡಿಯೋನ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಅವ್ನ ಬರ್ಡೇ ದಿನವೇ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ದೆ. ನಾನು ವೀಡಿಯೋನೂ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಇವತ್ತು ವೀಡಿಯೋ ಮಾಡ್ಕೊಂಡಿದ್ದೀನಿ. ಎಷ್ಟು ಅವನಿಲ್ಲ 10 ಹೆಜ್ಜೆ ಆಗೋದ್ರೆ 3 ಸಲ ಬಿದ್ದಿರ್ತಾನೆ. ನಾನು ಆ ತನಿನೂ ಕೂಡ ಫಸ್ಟ್ ಟೈಮ್ ನಡೆದಿದ್ದು ಈ ಶಿವನ ದೇವಸ್ಥಾನದಲ್ಲೇ. ಇವನು ಆಲ್ರೆಡಿ ನಡೆದಿದ್ದ. ನಾನು ಅವ್ನ ಮೆಮೊರಿ ಇರಲಿ ಅಂತ ವೀಡಿಯೋ ಮಾಡಿಕೊಂಡೆ. ಹಾಗೆ ಮನೆಗೆ ಬಂದೆ, ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡಿದರು. ಇನ್ನೂ ಸ್ವಲ್ಪ ಅಡುಗೆ ಇತ್ತು, ಅದನ್ನೆಲ್ಲ ಮಾಡಿಬಿಟ್ಟು ಒಬ್ಬಿಟ್ಟೆಲ್ಲ ಮಾಡಿಬಿಟ್ಟು ಸೊ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಈ ಹಬ್ಬಕ್ಕೆ ಎಡೆ ಇಡ್ತಾರೆ. ನಾನು ಬರೋಷ್ಟರಲ್ಲಿ ನಮ್ಮ ಅತ್ತೆ ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ರು. ದೀಪ ಎಲ್ಲ ಹಚ್ಚಿ ಹೂವೆಲ್ಲ ಫೋಟೋಗೆ ರೆಡಿ ಮಾಡಿ, ನಾನು ಬಂದು ಸ್ವಲ್ಪ ಅನ್ನ ಸಾಂಬಾರು ಮಾಡಿದರು, ಪಲ್ಯ ಮತ್ತು ಒಬ್ಬಿಟ್ಟು ಎಲ್ಲ ಆಡಿಸ್ಕೊಟ್ಟಂಗೆ ಒಬ್ಬಿಟ್ಟು ತಟ್ಟಿದೆ. ಹಾಗೆ ನಮ್ಮ ಭಾವ ಮತ್ತು ಭಾವನ ಮಕ್ಕಳು ಬಂದಿದ್ದರು, ವರ್ಗೀತಿ ಬಂದಿರಲಿಲ್ಲ. ಅವರುಗಳೆಲ್ಲ ಪೂಜೆ ಮಾಡಿ ಊಟ ಮುಗಿಸ್ಕೊಂಡು ಹೊರಟರು. ನಾನು ಕೂಡ ಪೂಜೆ ಎಲ್ಲ ಮುಗಿಸಿ ಊಟ ಮುಗಿಸ್ಕೊಂಡು ಹೊರಟೆ. ಸೊ ಸತೀಶ್ ಅವರೆಲ್ಲ ಹೊರಗಡೆ ಹೋಗಿದ್ರು. ಹಂಗಾಗಿ ನೀತು ಬಂದಿದ್ಲಲ್ಲ ಊರಿಗೆ, ನೀತಿನ ಗಾಡಿ ತರೊಳ್ಬಿಟ್ಟು ನಾನು ನೀತು ಮತ್ತು ದನಿ ಹೋಗ್ತಾಯಿದ್ದೀವಿ. ದನಿ ಹಿಂಸೆ ಕೊಡ್ತಾಯಿದ್ದ ಅಂತ ಫಸ್ಟೇ ಅವನ್ನ ಊರಿಗೆ ಕಳಿಸಿದ್ದೆ. ಸೊ ಇಲ್ಲಿ ಕೆಲಸ ಇತ್ತು, ಊಟನೂ ತಿನ್ಸೋಕ್ಕಾಗಿರಲಿಲ್ಲ ಅವನಿಗೆ ಮಧ್ಯಾಹ್ನದ್ದು. ಹಂಗಾಗಿ ಊರಿಗೆ ಅಕ್ಕ ಬಂದಿದ್ದಲ್ಲ, ಅಕ್ಕನ ಜೊತೆ ಊರಿಗೆ ಕಳಿಸ್ಬಿಟ್ಟು ಆಮೇಲೆ ನಾನು ನೀತನ್ನ ವಾಪಸ್ಸು ಊರಿಗೆ ಕರ್ಕೊಂಡು ಕೆಲಸ ಎಲ್ಲ ಮುಗಿಸಿ ಹೋಗ್ತಾಯಿದ್ದೀನಿ. ನನಗಂತೂ ಹಬ್ಬದ ದಿನ ಫುಲ್ಲು ಟಯರ್ಡ್ ಆದಂಗೆ ಆಗೋಯ್ತು ಫ್ರೆಂಡ್ಸ್. ಸೊ ನೋಡಿ, ನನ್ನ ಮಗನ ನನ್ನ ಮಗ ಇವಾಗ ಮಧ್ಯಾಹ್ನ ಟೈಮ್ ನಿದ್ದೆ ಮಾಡಿದೆ. ಸಂಜೆ ರಾತ್ರಿ ಆಯಿತು ಅಂದರೆ ಬೇಗ ಮಲ್ಕೊಂಡ್ಬಿಡ್ತಾನೆ. ಸೊ ಆವತ್ತು ಕೂಡ ಹಬ್ಬದ ದಿನವೂ ಬೇಗನೆ ಮಲಗಿದ್ದ. ಒಂದು 8:30-9 ಗಂಟೆಗೆ. ಈ ದನಿ ಮಲಗಿರಲಿಲ್ಲ. ಸೊ ನೋಡಿ, ಅವನು ಹೆಂಗೆ ಹೊಡೆದು ಏಳಿಸ್ತಾ ಇದ್ದಾನೆ ಗೊತ್ತಾ. ಎಚ್ಚರಾಗಿದ್ದಾಗ ಅವ್ನು ಹೊಡೆದು ಬೀಳ್ಸೋದು ಹೊಡೆಯೋದು ಮಾಡ್ತಾನೆ. ಆ ಸೇಡೆಲ್ಲ ಕೋಪ ಎಲ್ಲ ಇವಾಗ ಇವನು ತೀರಿಸ್ಕೊತಾ ಇದ್ದಾನೆ. ಇನ್ನೊಂದೇನೆಂದರೆ, ನಮ್ಮ ದನಿ ಮಲ್ಕೊತ್ತು ಅಂತ ಅಂದರೆ ಅವ್ನು ಇನ್ನು ಎದ್ದೋಳಲ್ಲ. ಒಂದು ಸಲ ಮಲ್ಕೊಬಾರ್ದು ಅಂದರೆ ಏನೇ ಟಾರ್ಚರ್ ಮಾಡಿದ್ರು ಅವ್ನು ಎದ್ದೋಳಲ್ಲ. ಹಾಗಾಗಿ ಅವ್ನು ಏನೇ ಹೊಡೆದ್ರು ಅವ್ನು ಪಾಡ್ಗೆ ಅವ್ನು ಮಲಗಿದ್ದಾನೆ. ಈ ಮಕ್ಕಳದು ಏನು ಕಾಟ್ಲೆ ಅಲ್ವಾ ಫ್ರೆಂಡ್ಸ್. ಸೊ ನಿಮ್ಮನೆಯಲ್ಲೂ ನೀವು ಹೇಗೆ ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ಮುಖ ನೋಡ್ತಾ ಇದ್ದಾನೆ, ಎದ್ದವನ ಮಲಗೋನ ಅಂತ ಹತ್ರಕ್ಕೆ ಹೋಗಿ ಹೇಗೆ ನೋಡ್ತಿದ್ದಾನೆ ಅಂತೇಳಿ. ನಮ್ಮ ಚಿಕ್ಕವನಿಗೆ ಒಂಚೂರು ಸೌಂಡ್ ಆಗಲಿ ಅಥವಾ ಯಾರಾದರೂ ಒಂಚೂರು ಡಿಸ್ಟರ್ಬ್ ಮಾಡಲಿ ಬೇಗ ಎದ್ಬಿಡ್ತಾನೆ, ಜಾಸ್ತಿ ನಿದ್ದೆನೇ ಮಾಡಲ್ಲ. ಇವನು ಒಂದು ಸಲ ಮಲ್ಕೊತು ಅಂದರೆ ಎದ್ದೇಳೋದು ಆ ಥರ ಎಲ್ಲ ಮಾಡೋದು, ಆ ಥರ ಏನೂ ಮಾಡೋದಿಲ್ಲ. ಫ್ರೆಂಡ್ಸ್, ಇದೊಂದು ಛೋಟಾ ಯುಗಾದಿ ಹಬ್ಬ ವ್ಲಾಗ್ ಆಗಿದೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜು ಸತೀಶ್ ವ್ಲಾಗ್ಸ್. ಬಾಯ್.